ನಮಸ್ತೆ. ಇವತ್ತಿನ ಸಮಾಜದಲ್ಲಿ ನಾವು ಈ ಬೊಜ್ಜು ಅಥವಾ ಸ್ಥೌಲ್ಯ ಅಥವಾ ತೂಕ ಹೆಚ್ಚುವಿಕೆ ಅಂತ ಏನು ಹೇಳ್ತೀವಿ ಅದನ್ನು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ. ಎಲ್ಲ ವಯಸ್ಕರಲ್ಲೂ ಎಲ್ಲ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಈ ಒಂದು ತೂಕ ಹೆಚ್ಚುವಿಕೆಯು ಒಂದು ಶಾಪನೆ ಆಗಿದೆ ಅಂತಲೇ ಹೇಳ್ಬೋದು. ಅದು ದೇಹದಲ್ಲಿ ವಿಪರೀತವಾದಂತಹ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ. ಕಾರ್ಡಿಯಾಕ್ ಡಿಸೀಸಸ್ ಇರ್ಬೋದು, ಅಥವಾ ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಡಯಾಬಿಟಿಸ್ ಇರಬಹುದು, ಕೊಲೆಸ್ಟ್ರಾಲ್ ಇರ್ಬೋದು. ಸೊ ಈ ರೀತಿಯಾದಂತಹ ನಾನಾ ರೀತಿಯಾದಂತಹ ಸಮಸ್ಯೆಗಳಿಗೆ ಎಡೆ ಮಾಡಿಕೊಳ್ತಾ ಇದೆ. ಇದಕ್ಕೆ ಕಾರಣಗಳು ಹಲವಾರು ಇರಬಹುದು. ನಾವು ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಗ್ಲ್ಯಾಂಡಿನಿಂದ ಡಿಸ್ಫಂಕ್ಷನ್ನಿಂದ ಆಗುವಂತಹ ತೂಕ ಹೆಚ್ಚುವಿಕೆಗೆ ಕಾರಣಗಳು ಮತ್ತು ಅದಕ್ಕೆ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆಯನ್ನು ಮಾಡಬೇಕು ಅನ್ನೋದರ ಬಗ್ಗೆ ಹೇಳ್ತೇನೆ. ಸೊ ಈ ಥೈರಾಯ್ಡ್ ಡಿಸ್ಫಂಕ್ಷನ್ ಕುತ್ತಿಗೆಯ ಭಾಗದಲ್ಲಿ ಇರುವಂತಹ ಒಂದು ಥೈರಾಯ್ಡ್ ಗ್ಲ್ಯಾಂಡ್. ಈ ಥೈರಾಯ್ಡ್ ಗ್ಲ್ಯಾಂಡಿಂದಾಗಿ ಹಾರ್ಮೋನ್ಗಳು ಉತ್ಪತ್ತಿಯಾಗತ್ತೆ. ಈ ಥೈರಾಯ್ಡ್ ಗ್ಲ್ಯಾಂಡ್ ಉತ್ಪತ್ತಿ ಮಾಡುವಂತಹ ಹಾರ್ಮೋನ್ಗಳು ದೇಹದಲ್ಲಿನ ಚಯಾಪಚಯ ಕ್ರಿಯೆ ಅಂದರೆ ಏನು ಮೆಟಬಾಲಿಸಮ್ ಅಂತ ಏನು ಹೇಳ್ತೇವೆ ಅದಕ್ಕೆ ಬಹಳಷ್ಟು ಪ್ರಮುಖವಾಗಿ ಕಾರಣ ಆಗತ್ತೆ. ಇದು ಹೆಚ್ಚು ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಹೆಚ್ಚಾಯಿತು ಅಂದರೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಕಮ್ಮಿ ಆದರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ. ಈ ಹೈಪೋಥೈರಾಯ್ಡಿಸಮಿಂದಾಗಿ ತೂಕ ಹೆಚ್ಚಾಗೋದನ್ನು ನಾವು ಇವತ್ತು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ. ಇದು ಪುರುಷರಲ್ಲಿಯೂ ಆಗ್ಬೋದು, ಮಹಿಳೆಯರಲ್ಲೂ ಆಗ್ಬೋದು. ಆದರೆ ಮಹಿಳೆಯರಲ್ಲಿ ಪುರುಷರಿಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಈ ಹೈಪೋಥೈರಾಯ್ಡಿಸಮ್ಮು ಪ್ರಮಾಣ ಜಾಸ್ತಿಯಾಗಿಯೇ ಇದೆ ಅಂತಲೇ ಹೇಳ್ಬೋದು. ಈ ಥೈರಾಯ್ಡ್ ಹಾರ್ಮೋನ್ಸ್ ಈ ಹೈಪೋಥೈರಾಯ್ಡಿಸಮಿಂದಾಗಿ ಜೀರ್ಣಕ್ರಿಯೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಆಗತ್ತೆ. ಅಂದರೆ ಜೀರ್ಣಕ್ರಿಯೆ ಆಗೋದು ಕಮ್ಮಿ ಆಗತ್ತೆ. ಅದಕ್ಕಾಗಿ ಏನಾಗುತ್ತೆ, ಸರಿಯಾಗಿ ಜೀರ್ಣಕ್ರಿಯೆ ಆಗದೇ ಇದ್ದಾಗ, ಸರಿಯಾಗಿ ಮೆಟಬಾಲಿಸಮ್ ಆಗದೇ ಇದ್ದಾಗ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದರಿಂದ ಬೊಜ್ಜು ಅಂತ ಏನು ಹೇಳ್ತೀವಿ ಅಥವಾ ದೇಹದ ತೂಕ ಹೆಚ್ಚುವಿಕೆಗೆ ಕಾರಣ ಆಗ್ಬೋದು. ಸೊ ಇದಕ್ಕಾಗಿ ಏನು ಮಾಡಬೇಕು ನಾವು ಅಂತಂದರೆ, ಊಟದ ಅಥವಾ ಆಹಾರದ ಪ್ರಮಾಣವನ್ನು ಒಂದೇ ಸರ್ತಿಗೆ ಹೆಚ್ಚು ತೆಗೆದುಕೊಳ್ಳೋದಕ್ಕಿಂತ ಕಮ್ಮಿ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. 3 ಸರ್ತಿ ಹೊಟ್ಟೆ ತುಂಬ ಊಟ ಮಾಡಿ ಅದು ಕರಗಿಸ್ಕೊಳ್ಳೋಕ್ಕಾಗದೇ ಇರೋದಕ್ಕಿಂತ ಒಂದು 5-6 ಸರ್ತಿ ಸಣ್ಣ ಪ್ರಮಾಣದಲ್ಲಿ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ನಾವು ಇದನ್ನು ಈ ಬೊಜ್ಜು ಅಥವಾ ತೂಕ ಜಾಸ್ತಿ ಆಗೋದನ್ನು ನಾವು ಕಮ್ಮಿ ಮಾಡಿಕೊಳ್ಬೋದು. ಮತ್ತು ದಿನನಿತ್ಯದ ಒಂದು ನಮ್ಮ ಆಹಾರ ಪದ್ಧತಿಯಲ್ಲಿ ಬೇಳೆಕಾಳುಗಳನ್ನು ಚೆನ್ನಾಗಿ ಉಪಯೋಗಿಸುವಂಥದ್ದು, ಪ್ರೋಟೀನ್ ಇರುವಂತಹ ಡಯೆಟನ್ನು ತಗೊಳ್ಳುವಂಥದ್ದು ಮತ್ತು ಕಾರ್ಬೋಹೈಡ್ರೇಟ್ ಡಯೆಟನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡುವಂಥದ್ದು ಮತ್ತು ಒಮೆಗಾ 3 ಇರುವಂತಹ ಆಹಾರಗಳು, ಸ್ಪೆಷಲಿ ವಾಲ್ನಟ್ಸು ಅಂಥದ್ದನ್ನೆಲ್ಲ ತಗೊಳ್ಳೋದ್ರಿಂದ ಕೂಡ ನಾವು ಈ ಹೈಪೋಥೈರಾಯ್ಡಿಸಮನ್ನು ಕಮ್ಮಿ ಮಾಡಿಕೊಳ್ಬಹುದು. ಮತ್ತು ಹೈಪೋಥೈರಾಯ್ಡಿಸಮ್ ಕಂಡೀಷನಲ್ಲಿ ವಿಟಮಿನ್ ಡಿ ಇರುವಂಥ ಆಹಾರವನ್ನು ಚೆನ್ನಾಗಿ ತಗೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕಾಗಿ ಏನು ಮಾಡಬೇಕು ನಾವು ಅಂತಂದರೆ, ಈಗ ವಿಟಮಿನ್ ಡಿ ನಮಗೆ ಸಹಜವಾಗಿ ಸಿಗುವಂಥದ್ದು ಹಸುವಿನ ಹಾಲಲ್ಲಿ. ಸೊ ಹಸುವಿನ ಹಾಲು ಕೂಡ ಇವಾಗ ಯಾವ ರೀತಿ ಬರ್ತಿದೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಆದರೆ ಸಿಗುವಂಥ ಹಸುವಿನ ಹಾಲು ವಿಟಮಿನ್ ಡಿ, ಮಿನರಲ್ಸು ಮತ್ತು ಕ್ಯಾಲ್ಶಿಯಮ್ಮು ಇದೆಲ್ಲದನ್ನು ಒಳಗೊಂಡಿರುತ್ತೆ. ಈ ವಿಟಮಿನ್ ಡಿ ಕೂಡ ಹೈಪೋಥೈರಾಯ್ಡಿಸಮನ್ನು ಕಮ್ಮಿ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಜಿಂಕ್ ಭರಿತವಾದಂಥ ಆಹಾರಗಳು, ಉದಾಹರಣೆಗೆ ಹೇಳಬೇಕಂದ್ರೆ ಕುಂಬಳಕಾಯಿ ಬೀಜ. ಈ ಕುಂಬಳಕಾಯಿ ಬೀಜದಲ್ಲಿ ಜಿಂಕ್ನ ಪ್ರಮಾಣ ಇರೋದರಿಂದ ಕೂಡ ಇದು ಕೂಡ ಹೈಪೋಥೈರಾಯ್ಡಿಸಮನ್ನು ಕಮ್ಮಿ ಮಾಡಿ ದೇಹದ ತೂಕವನ್ನು ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಗಾಯ್ಟ್ರೋಜನ್ಸ್ ಅಂತ ಏನು ಹೇಳ್ತೀವಿ ನಾವು, ಕೆಲವೊಂದು ತರಕಾರಿಗಳಲ್ಲಿ ಅಥವಾ ಆಹಾರಗಳಲ್ಲಿ ಈ ಗಾಯ್ಟ್ರೋಜನ್ಸ್ ಅನ್ನೋದು ಇರುತ್ತೆ. ಇದು ಈ ಥೈರಾಯ್ಡ್ ಹಾರ್ಮೋನನ್ನು ಉತ್ಪತ್ತಿ ಮಾಡೋದಕ್ಕೆ ಮಾಡುವಂತಹ ಕ್ರಿಯೆಯಲ್ಲಿ ತೊಂದರೆಯನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈ ಎಲೆಕೋಸು ಇರ್ಬೋದು ಅಥವಾ ಹೂಕೋಸು ಇರ್ಬೋದು, ಇಂಥ ತರಕಾರಿಗಳಲ್ಲಿ ಈ ಗಾಯ್ಟ್ರೋಜನ್ಸ್ ಅಧಿಕ ಪ್ರಮಾಣದಲ್ಲಿ ಇರೋ ಕಾರಣ ಇದನ್ನು ಆದಷ್ಟು ಮಟ್ಟಿಗೆ ಹಿತಮಿತವಾಗಿ ಉಪಯೋಗಿಸೋದನ್ನು ನಾವು ಪಾಲನೆ ಮಾಡಬೇಕಾಗತ್ತೆ.
ಅಷ್ಟೇ ಅಲ್ಲದೆ ಸೋಯಾ ಪ್ರಾಡಕ್ಟ್ಗಳಲ್ಲೂ ಕೂಡ ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು. ಮತ್ತು ಅತಿಯಾಗಿ ಕಾಫಿ ಟೀಯನ್ನು ಕುಡಿಯುವಂಥದ್ದು ಅದನ್ನು ಕೂಡ ಕಮ್ಮಿ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಇದಕ್ಕೆ ದೇಹದಕ್ಕೆ ವ್ಯಾಯಾಮ, ಸರಿಯಾದ ರೀತಿಯಲ್ಲಿ ವ್ಯಾಯಾಮವನ್ನು ಮಾಡುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗತ್ತೆ. ಇವತ್ತಿನ ಕಾಲದಲ್ಲಿ ನಾವು ನೋಡ್ಬೋದು, ಎಲ್ಲ ಕೂತ್ಕೊಂಡೇ ಆಧುನಿಕ ತಂತ್ರಜ್ಞಾನದಲ್ಲಿ ಎಷ್ಟು ವೈಜ್ಞಾನಿಕತೆಯು ಮುಂದೆ ಹೋಗ್ತಾ ಇದೆಯೋ ಅಷ್ಟೇ ಮಿಷನ್ಗಳು, ಮಿಷನರೀಸು ಎಲ್ಲಗಳು ಬರ್ತಾ ಇದೆ. ಇದರಿಂದ ಏನಾಗ್ತಿದೆ, ಮನುಷ್ಯನ ವ್ಯಾಯಾಮ ಕಮ್ಮಿ ಆಗ್ತಾ ಇದೆ. ಸೊ ಎಲ್ಲದಕ್ಕೂ ಮಿಷಿನು. ಹಿಂದಿನ ಕಾಲದಲ್ಲಿ ಕೈಯಿಂದ ಬಟ್ಟೆ ಒಗಿತಾ ಇದ್ರು, ಇವಾಗ ವಾಷಿಂಗ್ ಮಿಷಿನ್ ಬಂದಿದೆ. ಕೈಯಿಂದ ರುಬ್ತಾ ಇದ್ರು, ಇವಾಗ ಮಿಕ್ಸಿ ಬಂದಿದೆ. ಸೊ ದೇಹಕ್ಕೆ ಯಾವುದೇ ರೀತಿಯಾದಂತಹ ಒಂದು ವ್ಯಾಯಾಮಗಳು ಸಿಗ್ತಾ ಇಲ್ಲ. ಬರೀ ಯಾವಾಗಲೂ ಅಪರೂಪಕ್ಕೆ ನೆನಪಾದಾಗ ಒಂದ್ಸತಿ ಜಿಮ್ ಸೆಂಟರ್ಗೆ ಹೋಗಿ ಜಿಮ್ ಮಾಡ್ಕೊಂಡು ಬಂದರೆ ದೇಹದ ತೂಕ ಕಮ್ಮಿ ಆಗೋದಿಲ್ಲ. ದಿನನಿತ್ಯದ ಕೆಲಸಗಳಂತೆ ನಾವು ವ್ಯಾಯಾಮವನ್ನು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಮಾಡಿದಾಗ ಮಾತ್ರ ದೇಹದ ತೂಕ ಕಮ್ಮಿ ಆಗತ್ತೆ. ಸೊ ಇಷ್ಟೇ ಅಲ್ಲದೆ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಕೂಡ ನಾವು ಹೈಪೋಥೈರಾಯ್ಡಿಸಮನ್ನು ದಾಗಿ ಆಗುವಂತಹ ತೂಕವನ್ನು ಕಮ್ಮಿ ಮಾಡ್ಕೊಳ್ಬಹುದು. ಮತ್ತು ಯೋಗಾಸನಗಳನ್ನು ಮಾಡುವಂಥದ್ರಿಂದ ಸರ್ವಾಂಗಾಸನ ಇರ್ಬೋದು, ಮತ್ಸ್ಯಾಸನ, ಭುಜಂಗಾಸನ, ಸೊ ಇದೆಲ್ಲವೂ ಕೂಡ ಥೈರಾಯ್ಡ್ ಹಾರ್ಮೋನನ್ನು ಒಂದು ಸಮಸ್ಥಿತಿಯಲ್ಲಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಆಯುರ್ವೇದ ಹೇಳೋ ಪ್ರಕಾರ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಎಲ್ಲ ದೋಷ ಧಾತುಗಳು ಸಮಾನವಾಗಿ ಕೆಲಸ ಮಾಡಬೇಕು, ಸಮಸ್ಥಿತಿಯಲ್ಲಿ ಇರಬೇಕು, ಮನಸ್ಸನ್ನು ಯಾವಾಗಲೂ ಪ್ರಸನ್ನವಾಗಿ ಇಟ್ಕೊಂಡಿರಬೇಕು. ಅಂಥ ವ್ಯಕ್ತಿಯನ್ನು ಸ್ವಸ್ಥ ಅಂತ ಹೇಳ್ತಾರೆ. ಸೊ ಇಂಥ ಒಂದು ಸಮದೋಷಗಳು, ಸಮಾಗ್ನಿಗಳು ಸಮಸ್ಥಿತಿಯಲ್ಲಿ ಇಲ್ಲದಿದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ, ಅವನನ್ನು ಅಸ್ವಸ್ಥ ಅಂತ ಹೇಳ್ತೀವಿ. ಈ ಒಂದು ತೂಕ ಹೆಚ್ಚುವಿಕೆ ಆಗುವಂಥದ್ದನ್ನು ಕೂಡ ನಾವು ಅಸ್ವಸ್ಥ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಂತಹ ವ್ಯಕ್ತಿಯಲ್ಲಿ ಎಲ್ಲ ದೋಷಗಳು, ಧಾತುಗಳು, ಅಗ್ನಿಗಳು ಸಮ ಪ್ರಮಾಣದಲ್ಲಿ ಸಮಸ್ಥಿತಿಯಲ್ಲಿ ಇರೋದಿಲ್ಲ. ಸೊ ಇದನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮ ದೈನಂದಿನ ಚಟುವಟಿಕೆಗಳು, ದೈನಂದಿನ ಆಹಾರಗಳು ಮತ್ತು ನೀರನ್ನು ಚೆನ್ನಾಗಿ ಕುಡಿಯುವಂಥ ಅಭ್ಯಾಸವನ್ನು ಇಟ್ಕೊಳ್ಬೇಕು. ಸೊ ನೀರೇ ಕುಡಿಯೋದಿಲ್ಲ, ಒಂದು ಇಡೀ ದಿನದಲ್ಲಿ 1 ಗ್ಲಾಸ್ ಅಥವಾ 2 ಗ್ಲಾಸ್ ನೀರು ಕುಡಿಯೋದನ್ನು ನಾವು ನೋಡ್ಬೋದು. ಕಾಫಿ ಟೀಯನ್ನು ಹೆಚ್ಚಾಗಿ ಕುಡಿಯೋದನ್ನು ನೋಡ್ಬೋದು. ಅಥವಾ ಹೊರಗಡೆ ಸಿಗುವಂಥ ಅನೇಕ ರೀತಿಯಾದಂತಹ ಪಾನೀಯಗಳನ್ನು ಸೇವಿಸೋದನ್ನು ನೋಡ್ಬೋದು. ಸೊ ಇದೆಲ್ಲವೂ ಕೂಡ ದೇಹದಲ್ಲಿನ ದೋಷಗಳನ್ನು ಜಾಸ್ತಿ ಮಾಡೋದಕ್ಕೆ ಅಥವಾ ಸಮಸ್ಥಿತಿಯಲ್ಲಿ ಇಡದೇ ಇರೋದಕ್ಕೆ ಕಾರಣ ಆಗತ್ತೆ. ದೇಹದಲ್ಲಿನ ಧಾತುಗಳು, ಅಗ್ನಿಗಳು ಮತ್ತು ದೋಷಗಳು ಸಮಸ್ಥಿತಿಯಲ್ಲಿ ಇಲ್ಲದೆ ಇರೋದನ್ನು ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಇದನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಕೆಲವೊಂದು ಚಿಕಿತ್ಸೆಗಳ ಮೂಲಕ ನಾವು ಇದನ್ನು ಸರಿ ಮಾಡಬಹುದಾಗಿದೆ. ಪಂಚಕರ್ಮ ಚಿಕಿತ್ಸೆಗಳು ಕೊಡ್ಬೋದು. ವಮನ ಅಂತ ಇದೆ, ವಿರೇಚನ, ನಸ್ಯಕರ್ಮ, ಇದೆಲ್ಲವೂ ಕೂಡ ಥೈರಾಯ್ಡ್ ಫಂಕ್ಷನ್ನ ಸರಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಈ ಬೊಜ್ಜಿನ ಸಮಸ್ಯೆ ಏನಿದೆ ಅಥವಾ ತೂಕ ಹೆಚ್ಚಾಗುವಂತಹ ಸಮಸ್ಯೆ ಏನಿದೆ ಅದನ್ನು ಖಂಡಿತವಾಗಿಯೂ ಸರಿ ಮಾಡಿಕೊಳ್ಬಹುದು. ಅದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನು ನಾವು ಫಸ್ಟು ತಿಳ್ಕೊಳ್ಬೇಕು. ಯಾವ ಕಾರಣಕ್ಕೋಸ್ಕರ ಬೊಜ್ಜು ಜಾಸ್ತಿ ಆಗ್ತಾ ಇದೆ, ತೂಕ ಹೆಚ್ಚಾಗ್ತಾ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾದ ವೈದ್ಯರ ಮಾರ್ಗದರ್ಶನದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ತಗೊಂಡ್ರೆ ಖಂಡಿತವಾಗ್ಲೂ ನಾವು ಇದಕ್ಕೆ ಸರಿಯಾದ ಪರಿಹಾರವನ್ನು ಕಂಡು ಹಿಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಮಾತಾಡ್ತಾ ಮತ್ತೆ ತೂಕವನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಬೋದು, ಯಾವ ಸಮಸ್ಯೆಯಿಂದಾಗಿ ತೂಕ ಹೆಚ್ಚಾಗುತ್ತೆ ಮತ್ತು ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ. ನಮಸ್ತೆ.